ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 4ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಈ ಕಗ್ಗದಲ್ಲಿ ಹಾಗೂ ಮುಂದಿನ ಕೆಲವು ಕಗ್ಗಗಳಲ್ಲಿ ಡಿ.ವಿ.ಜಿಯವರು ಹಲವಾರು ಪ್ರಶ್ನೆಗಳನ್ನು ಎತ್ತಾರೆ. ನಮ್ಮ ಜೀವನಕ್ಕೆ ಏನಾದರೂ ಅರ್ಥವಿದೆಯಾ? ಈ ಪ್ರಪಂಚ ಯಾಕಿದೆ? ನಮ್ಮ ಹಾಗೂ ನಾವಿರುವ ಪ್ರಪಂಚದ ನಡುವಿನ ಸಂಬಂಧ ಏನು? ಯಾವುದೋ ಒಂದು ಕಾಣದೇ ಇರುವ ಶಕ್ತಿ ನಮ್ಮನ್ನು ಹಾಗೂ ಈ ಪ್ರಪಂಚವನ್ನು ಬೆಸೆದಿದೆಯಾ? ಯಾವುದು ಆ ಶಕ್ತಿ? ಅದು ನಮ್ಮ ವಿಚಾರ ಮತ್ತು ಜ್ಞಾನದ ಪರಿಧಿಯನ್ನು ಮೀರಿದ್ದ? ಹೀಗೆ ಬಹಳ ತಾತ್ವಿಕವಾದ ಪ್ರಶ್ನೆಗಳನ್ನು ಈ ಕಗ್ಗದಲ್ಲಿ ನಾವು ನೋಡ್ತೇವೆ. ನೀವು ಇಲ್ಲಿ ಗಮನಿಸಿರಬಹುದು, ಡಿ.ವಿ.ಜಿಯವರು ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ದಾರೆ ಹೊರತು ಉತ್ತರವನ್ನು ನೀಡ್ತಾ ಇಲ್ಲ. ಯಾಕೆಂದರೆ ಇಂತಹ ಪ್ರಶ್ನೆಗಳಿಗೆ ಸಾರ್ವಕಾಲಿಕವಾದ, ಎಲ್ಲರೂ ಒಪ್ಪಿಕೊಳ್ಳುವಂತಹ ಉತ್ತರ ಇರುವುದಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತನ್ನು ಹೇಳ್ತಾರೆ, 2 ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬಹುದು. ಒಂದೋ ಇಲ್ಲಿ ಯಾವುದೂ ಪವಾಡವಲ್ಲ ಅಂದ್ಕೊಂಡು ಬದುಕೋದು, ಅಥವಾ ಎಲ್ಲವೂ ಪವಾಡವೇ ಅಂತ ಅಂದ್ಕೊಂಡು ಬದುಕೋದು. ಹೀಗೆ ಹಲವಾರು ಮಹನೀಯರು ಜೀವನವನ್ನು ಕುರಿತು ತಮ್ಮದೇ ಆದ ವ್ಯಾಖ್ಯಾನವನ್ನು, ದೃಷ್ಟಿಕೋನವನ್ನು ನೀಡಿದ್ದಾರೆ. ಹಾಗಾಗಿ ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರವರೇ ಕೇಳಿಕೊಂಡು ಕಂಡುಕೊಳ್ಳಬೇಕೇ ವಿನಃ ಬೇರೆಯವರ ಉತ್ತರವನ್ನು ಅವಲಂಬಿಸಬಾರದು ಅಂತ ಡಿ.ವಿ.ಜಿ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಒಂದು ಕಥೆ ನೆನಪಾಗ್ತಾ ಇದೆ. ಒಂದು ಸಾರಿ ಒಂದು ಕತ್ತೆ ಹುಲ್ಲನ್ನು ನೋಡ್ತಾ ಇತ್ತು. ಆಗ ಅಲ್ಲೇ ದಾರಿಯಲ್ಲಿ ಹೋಗ್ತಾ ಇದ್ದ ಹುಲಿ, ಏನು ನೋಡ್ತಾ ಇದ್ದೀಯಾ ಅಂತ ಕೇಳಿದಾಗ ಆ ಕತ್ತೆ, ಈ ಹುಲ್ಲು ನೀಲಿ ಬಣ್ಣದಿಂದ ಎಷ್ಟು ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇದ್ದೇನೆ ಅಂತ ಹೇಳುತ್ತೆ. ಹುಲಿ, ಅದು ನೀಲಿ ಬಣ್ಣ ಅಲ್ಲ, ಹಸಿರು ಅಂತ ಹೇಳುತ್ತೆ. ಆಗ ಕತ್ತೆ, ಇಲ್ಲ ಅದು ನೀಲಿನೇ ಅಂತ ವಾದ ಮಾಡುತ್ತೆ. ಬಹಳ ಹೊತ್ತು ಇದೇ ವಾದ ನಡೆದು ಇಬ್ಬರು ಸಿಂಹವನ್ನು ಕೇಳೋಣ ಅಂತ ಹುಲ್ಲನ್ನು ತೆಗೆದುಕೊಂಡು ಸಿಂಹ ಇದ್ದಲ್ಲಿಗೆ ಹೋಗ್ತಾರೆ. ಆಗ ಕತ್ತೆ ಸಿಂಹದ ಹತ್ರ, ಇದು ನೀಲಿ ಬಣ್ಣನೇ, ನನಗೆ ಖಂಡಿತ ಗೊತ್ತು, ಈ ಹುಲಿನೇ ಸುಳ್ಳು ಹೇಳ್ತಾ ಇದೆ ಅಂತ ಹೇಳುತ್ತೆ. ಆಗ ಸಿಂಹ, ಹೌದು ಇದು ನೀಲಿನೇ ಅಂತ ಹೇಳಿ ಹುಲಿಗೆ ಇನ್ನು 10 ವರ್ಷ ಕತ್ತೆ ಜೊತೆ ನೀನು ಮಾತಾಡಬಾರ್ದು ಅಂತ ಶಿಕ್ಷೆ ವಿಧಿಸುತ್ತೆ. ಕತ್ತೆ ಹೋದ್ಮೇಲೆ ಹುಲಿ ಸಿಂಹವನ್ನು, ಯಾಕೆ ನನಗೆ ಶಿಕ್ಷೆ ಕೊಟ್ರಿ, ಅದು ಹಸಿರು ಬಣ್ಣನೇ ಅಲ್ವಾ ಅಂತ ಕೇಳಿದಾಗ ಸಿಂಹ, ಹೌದು ಅದು ಹಸಿರು ಬಣ್ಣನೇ, ಆದರೆ ನೀನು ಹುಲಿಯಾಗಿ ಕತ್ತೆ ಜೊತೆ ವಾದ ಮಾಡ್ತಾ ಇದ್ದೀಯಲ್ಲ, ಅದರ ಜೊತೆ ಈಗ ಇಲ್ಲಿ ಬಂದು ನನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀಯಾ, ಅದಕ್ಕೆ ಈ ಶಿಕ್ಷೆ ಅಂತ ಹೇಳುತ್ತೆ. ಹಾಗಾಗಿ ಈ ಕಗ್ಗದಲ್ಲಿ ಬರುವ ಪ್ರಶ್ನೆಗಳು ಹಾಗೆ. ಅದಕ್ಕೆ ಉತ್ತರವನ್ನು ನಾವೇ ಕಂಡುಕೊಳ್ಬೇಕೇ ಹೊರತು ಬೇರೆಯವರ ಜೊತೆ ವಾದ ಮಾಡೋಕ್ಕೆ ಹೋದರೆ, ಅಥವಾ ನಾವು ಹೇಳಿದ್ದನ್ನೇ ಎಲ್ಲರೂ ಒಪ್ಪಿಕೊಳ್ಬೇಕು ಅಂದರೆ ಅದರಿಂದ ನಮ್ಮ ಸಮಯ ಹಾಗೂ ಶಕ್ತಿ 2 ವ್ಯರ್ಥ ಆಗುತ್ತೆ. ಆದ್ದರಿಂದ ನಿರ್ಧಾರಕ್ಕೆ ಬರುವ ಮೊದಲು ಪ್ರಶ್ನೆಗಳ ಜೊತೆಗೆ ಜೀವಿಸೋದನ್ನು ಕಲಿಯೋಣ. ಬದುಕು ಅನ್ನೋದು ಸಮಾಧಿಯ ಜಾಗವನ್ನು ಹುಡುಕುವ ನಿರಂತರ ಹುಡುಕಾಟ ಇದ್ದ ಹಾಗೆ. ಎಲ್ಲರ ಗಮ್ಯಸ್ಥಾನವೂ ಒಂದೇ ಆಗಿರೋದಿಲ್ಲ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.